ಖಾತೆ ಇಲಾಖೆ ಬ್ಯಾಂಗ್ಳೂರು ಮೆಟ್ರೋ ರೈಲ್ವೆನಲ್ಲಿ ಹಲವಾರು ಹುದ್ದೆಗಳ ನೇಮಕಾತಿ ನಡೆಯಲಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಬನ್ನಿ ತಿಳಿಯೋಣ ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿ. ಒಟ್ಟು 236 ಹುದ್ದೆ ಖಾಲಿ ಇದೆ. ಕೆಲಸದ ಸ್ಥಳ ಬ್ಯಾಂಗ್ಳೂರು, ಕರ್ನಾಟಕ. ಹುದ್ದೆಗಳ ಹೆಸರು ಸ್ಟೇಷನ್ ಕಂಟ್ರೋಲರ್, ಟ್ರೇನಿ ಆಪರೇಟರ್ ಮತ್ತು ನಿರ್ವಾಹಕ ಹುದ್ದೆಗಳಾಗಿರುತ್ತವೆ. ಸಂಬಳ ಪ್ರತಿ ತಿಂಗಳಿಗೆ 25,000ದಿಂದ 59,060 ರೂಪಾಯಿ. ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮಾರ್ಚ್ 24, 2023 ಮತ್ತು ಕೊನೆಯ ದಿನಾಂಕ ಏಪ್ರಿಲ್ 24, 2023. ಅರ್ಜಿ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಏಪ್ರಿಲ್ 27, 2023. ಅದೇ ರೀತಿ ಇದಕ್ಕೆ ಲಿಖಿತ ಪರೀಕ್ಷೆ ಕೂಡ ಇದೆ. ಇದಕ್ಕೆ 6th, 7th ಮತ್ತು 8th ಜೂನ್ 2023ರಂದು ಪರೀಕ್ಷೆ ನಡೆಸಲಾಗುವುದು. ಹುದ್ದೆಗಳ ವಿವರ: ಸ್ಟೇಷನ್ ಕಂಟ್ರೋಲರ್, ಟ್ರೇನಿ ಆಪರೇಟರ್ 108 ಹುದ್ದೆ, ಸೆಕ್ಷನ್ ಇಂಜಿನಿಯರಿಂಗ್ 14 ಹುದ್ದೆ, ನಿರ್ವಾಹಕ 114 ಹುದ್ದೆ ಖಾಲಿ ಇದೆ. ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ITI, ಡಿಪ್ಲೊಮಾ, B ಅಥವಾ BTech ಆಗಿರಬೇಕು. BTech ಇನ್ ಇಂಜಿನಿಯರಿಂಗ್ ಆಗಿರಬೇಕು. ವಯಸ್ಸಿನ ಮಿತಿ: ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 35 ವರ್ಷ. ವಯೋಮಿತಿ ಸಡಿಲಿಕೆ ಕೂಡ ಇದೆ. 2A, 2B, 3A, 3B ಅಭ್ಯರ್ಥಿಗಳಿಗೆ 3 ವರ್ಷ, SC, ST ಅಭ್ಯರ್ಥಿಗಳಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ: 2A, 2B, 3A, 3B ಅಭ್ಯರ್ಥಿಗಳಿಗೆ 1,180 ಪ್ಲಸ್ 18% GST ಕೂಡ ತುಂಬಬೇಕು. SC, ST ಅಭ್ಯರ್ಥಿಗಳಿಗೆ 590 ಪ್ಲಸ್ 18% GST ತುಂಬಬೇಕು. ಸಂಬಳ: ಸ್ಟೇಷನ್ ಕಂಟ್ರೋಲರ್, ಟ್ರೇನಿ ಆಪರೇಟರ್ ಇವರಿಗೆ 35,000ದಿಂದ 82,600 ರೂಪಾಯಿ, 660 ರೂಪಾಯಿ ಮತ್ತು ಸೆಕ್ಷನ್ ಇಂಜಿನಿಯರಿಂಗ್ ಇವರಿಗೆ 40,000ದಿಂದ 94,500 ರೂಪಾಯಿ. ನಿರ್ವಾಹಕ ಇವರಿಗೆ 25,000ದಿಂದ 59,060 ರೂಪಾಯಿ. ಆಯ್ಕೆ ಪ್ರಕ್ರಿಯೆ: ಲಿಖಿತ ಪರೀಕ್ಷೆ, ಮೆರಿಟ್ ಮತ್ತು ಇಂಟರ್ವ್ಯೂ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ನೀಡಲಾಗಿದೆ, ನೀವು ಅಲ್ಲಿ ಹೋಗಿ ಕೂಡ ನೋಡಬಹುದು.